ಬಂಧುಗಳ ಆರೇಕಲ್ ತಾಲೂಕು 4 ಹೋಬಳಿಗಳಿದೆ. 4 ಹೋಬಳಿ ಅತ್ತಿಬೆಲೆ ಹೋಬಳಿಯಲ್ಲಿ ಜೀಟಿಂದ ಉಪ ತಹಸೀಲ್ದಾರ್ ಅಂತ ನವೀನ್ ಕುಮಾರ್ ಅಂತ. ಈ ನವೀನ್ ಕುಮಾರ್ ಅವರು ಒಂದೂವರೆ ವರ್ಷ 2 ವರ್ಷ ಆಗಿರ್ಬೋದು. ಆದರೂ ಸಹ ನಾವು ಅವ್ರಿಗೆ ಯಾಕೆ ಸನ್ಮಾನ ಮಾಡ್ತಾ ಇದ್ದೀರ ಅನ್ನೋ ಒಂದು ಉದಾಹರಣೆ, ಅವರು ಬಂದ ನಂತರ ಹಿಂದೆ ಅತ್ತಿಬೆಲೆ ಗಡಿ ಭಾಗದಲ್ಲಿ ಆದಂಥ ರಾಜ್ಯ ಮಟ್ಟದಲ್ಲೆಲ್ಲ ಗೊತ್ತು ಸುದ್ದಿ ಆಗಿತ್ತು. ಪಟಾಕಿ ಇರ್ಬೋದು, ಮತ್ತೊಂದು ಇರ್ಬೋದು. ಎಷ್ಟೋ ಡಿಟಿಗಳು ಬಂದು ಹೋಗಿದ್ದಾರೆ, ಆರ್ಐಗಳು ಬಂದಿದ್ದಾರೆ, ಹೋಗಿದ್ದಾರೆ. ಅಂದರೆ ಇರೋದ್ರಲ್ಲಿ ಖಡಕ್ಕಾಗಿ ಕೆಲಸ ಮಾಡೋದ್ರಲ್ಲಿ, ಒಬ್ಬ ಸಾಮಾನ್ಯ ಜನಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ಅವ್ರ ಸಿಬ್ಬಂದಿನ ಒಂದು ವೃತ್ತಿದಲ್ಲಿ ಅವ್ರ ವೃತ್ತಿ ಅಂದರೆ ಇದು ಅತ್ತಿಬೆಲೆ, ಚಂದಾಪುರ, ಹೆಬ್ಬಗೋಡಿ 2 ವೃತ್ತಿದಲ್ಲಿ ಅಂತ ಅವ್ರ ಸಿಬ್ಬಂದಿಗೆ ಮಾರ್ಗದರ್ಶನ ಇರ್ತಾ, ಮೇಲೆ ಗೌರವ ಕೊಡ್ತಾ ಅವರಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಸಹ ಯಾರೇ ಸಹ ಸಾಮಾನ್ಯ ವರ್ಗ ಬಡವರು ಸಹ ಬಂದು ನಮ್ಗೆ ಯಾವುದೋ ಒಂದು ಪಿಂಚಣಿ ಬಂದಿಲ್ಲ, ಒಂದು ಪಾಣಿ ಬಂದಿಲ್ಲ, ಮೆಡಿಸಿನ್ ಬಂದಿಲ್ಲ ಅಂದರೆ ಶಿಸ್ತಾಗಿ ಕ್ರಮ ತಗೊತಾರೆ. ಯಾರ ಮೇಲೆ? ಅವ್ರ ಸಿಬ್ಬಂದಿ ಮೇಲೆ. ಇದು ಒಂದು ಅದು ಸರ್ಕಾರ ಜಾಗಲೇನಿದೆ, ರಾಜಕಾರಣ ಇರ್ಬೋದು, ಸರ್ಕಾರ ಕುಂಚೆ ಇರ್ಬೋದು, ಮಸಾಣ ಇರ್ಬೋದು, ಮತ್ತೊಂದು ಯಾವುದೇ ರೀತಿಯಲ್ಲಿರುವಂಥ ಒಂದು ನೀಟಾಗಿ ನಿಷ್ಠೆಯಿಂದ ಸೇವೆ ಮಾಡೋದ್ರಲ್ಲಿ ನವೀನ್ ಕುಮಾರ್ ಅಂತ ಇದುವರೆಗೂ ಹೆಸರುವಾಸಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೇಳ್ತಾರೆ, ತಾಲೂಕು ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ. ಆದರೂ ಸಹ ನಾವು ಈ ಪತ್ರದಲ್ಲಿ ಯಾಕೆ ಅವ್ರನ್ನ ಗುರುತಿಸ್ತಾ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮದು ದೈನಿ ಭಾರತ ಕನ್ನಡ ವಾರಪತ್ರ 23 ವರ್ಷಗಳಿಂದ ಸತತವಾಗಿ ವಾರಪತ್ರಿಕೆ ನಡ್ಕೊಂಡು ಬಂದು ಇದು ಹಳ್ಳಿಯಲ್ಲಿಯೂ ಸಹ ಎಲ್ಲರಿಗೂ ಚಿಕ್ಕಪತ್ರ ಆಗಿದೆ ವಿಚಾರನ. ಆದರೆ ನಾವು ಈ ಸಂದರ್ಭ 23 ವರ್ಷದಲ್ಲಿ ಅಂದರೆ ನಮ್ಮ ಅಧಿಕಾರಿಗಳ ವರ್ಗದಲ್ಲಾಗಲಿ, ಸಮಾಜ ಸೇವಕರಾಗಲಿ, ಯಾರಾಗಲಿ ಸಾಧಕರನ್ನ ಗುರುತಿ, ನಿಷ್ಠಾವಂತ ಅಧಿಕಾರಿಗಳನ್ನ ಗುರುತಿ ಒಂದು ಸನ್ಮಾನ ಮಾಡ್ತಾರೆ. ಸನ್ಮಾನ ಅಂದರೆ ಡಾಕ್ಟರ್ ಸುಭಾಷ್ ಬಣ್ಣೆ ದೈನಿಗೆ ಶ್ರೇಷ್ಠ ಪ್ರಶಸ್ತಿ ನೀಡಿ ಅವ್ರು ಗೌರವ ಕೊಟ್ಟು ಅವ್ರಿಗೆ ಒಂದು ಸ್ವಲ್ಪ ಉತ್ತೇಜನ ನೀಡ್ತಾ ಇದ್ರು. ಇದು ಬಿಟ್ಟರೆ ಇನ್ಯಾವುದಿಲ್ಲ. ಇರೋದ್ರಲ್ಲಿ ನವೀನ್ ಕುಮಾರ್ ಅತ್ತಿಬೆಲೆ ಗಡಿ ಭಾಗ, ಈ ಒಂದು ಗಡಿ ಭಾಗ ಅಂತ ಏನು ಅವರು ಜೀಟಿಗೆ ಉಪ ತಹಸೀಲ್ದಾರ್ ಬಂದರು, ಆಗ ಮುಂಚೆ ಒಂದು ಕಟ್ಟುನಿಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ ಕೆಲಸ ಅಂದರೆ ಈ ನವೀನ್ ಕುಮಾರ್ ಅಂತ ಜನ ಮಾತಾಡ್ತಿದ್ದಾರೆ. ನಾನು ಸಹ ಹೇಳ್ತಾ ಇದ್ದೀನಿ, ನಮ್ಮ ಪತ್ರಿಕೆ ಪ್ರಕಾರ ನಾವು ಒಂದು ಆಯ್ಕೆ ಮಾಡಿಕೊಂಡು ಅವರು ಸಹ ಕೇಳಿ ಇರೋದು ಒಳ್ಳೆ ಉತ್ತಮ ನಿಷ್ಠಾವಂತ ಅಧಿಕಾರಿ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ದಿವಸ ಅವ್ರಿಗೆ ಒಂದು ಸನ್ಮಾನ ಮಾಡಿ ಚಿಕ್ಕದಾಗಿ ಚಾಕೋಗಿ ಒಂದು ಪ್ರಶಸ್ತಿ ಕೊಡ್ತಾ ಇದ್ರಿ ನಿಮ್ಮೆಲ್ಲ ಸಹಕಾರದಿಂದ. ಓಕೆ, ಕಾಟನ್, ಪ್ಯೂರ್ ಕಾಟನ್. ಈ ಪ್ರಶಸ್ತಿ ಈ ಮೂಮೆಂಟ್ ಕೊಡುವಂಥವ್ರು ಯಾರಂದರೆ ಇದಂತ ನಾರಾಯಣಪುರದಿಂದ ಹಂಗೆ ಅದಕ್ಕೂ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನವೀನ್ ಕುಮಾರ್ ಉಪ ತಹಸೀಲ್ದಾರ್ ಅವರಿಗೆ ಡಾಕ್ಟರ್ ಸುಭಾಷ್ ಬಣ್ಣೆ ಶ್ರೇಷ್ಠ ದೈನಿಕ ಪ್ರಶಸ್ತಿ ನೀಡ್ತಾ ಇರೋದು ನಮ್ಮ ಆರ್ಐ ಪ್ರಶಾಂತ್ ಅವರ ಹಸ್ತದಿಂದ. ಸರ್ ಎಲ್ಲ ಹಾಗೆ ನಿಲ್ಕೊಳ್ಳಿ. ಹಾಗೆ ರೀ ಸರ್, ಒಂದು ನಿಮಿಷ. ಈ ಸನ್ಮಾನ ಕುರಿತು ನಮ್ಮ ಉಪ ತಹಸೀಲ್ದಾರ್ ಅಂತ ನವೀನ್ ಕುಮಾರ್ ಸಾಹೇಬ್ರು 2 ಮಾತಾಡ್ತಾರೆ ಸರ್. ಹಾಗೆ ಒಂದು ನಿಮಿಷ. ನಾನೇನು ಹೇಳಕ್ಕೆ ಇಷ್ಟಪಡಲ್ಲ. ಎಲ್ರಿಗೂ ಧನ್ಯವಾದಗಳು. ಇಂಥ ಒಂದು ಇದನ್ನು ಸನ್ಮಾನ ಮಾಡೋದಕ್ಕೆ ಯಾವತ್ತೂ ನಿಮಗೆ ನಾವು ಚಿರಋಣಿ ಆಗಿರ್ತೀವಿ.